ಬಿಜೆಪಿಯ ಸಕ್ಸಸ್ಸೇ ಅದರ ಆಕ್ರಮಣಕಾರಿ ನೀತಿ. ಕಳೆದ 12 ವರ್ಷಗಳಲ್ಲಿ ಮೋದಿ ಮತ್ತು ಅವರ ತಂಡ ತನ್ನ ಆಕ್ರಮಣಕಾರಿ ನೀತಿಯ ಮೂಲಕವೇ ಕಾಂಗ್ರೆಸ್ ಮೇಲೆ ಪ್ರಾಬಲ್ಯ ಸ್ಥಾಪಿಸಿತು. ಒಂದೋ ನೆಹರು ಬಗ್ಗೆ, ಇಲ್ಲದಿದ್ದರೆ ಸೋನಿಯಾ ಬಗ್ಗೆ, ಇಲ್ಲದಿದ್ದರೆ ರಾಹುಲ್ ಬಗ್ಗೆ, ಇಲ್ಲದಿದ್ದರೆ ಕಾಂಗ್ರೆಸ್ಸಿನ ವಂಶಾಡಳಿತದ ಬಗ್ಗೆ, ಹೀಗೆ ಅಟ್ಯಾಕ್ ಮಾಡೋದನ್ನೇ ಬಿಜೆಪಿ ತನ್ನ ಸಕ್ಸಸ್ನ ಕೀಯಾಗಿ ಕಂಡುಕೊಂಡಿತು. ಆದರೆ ಇದೀಗ ಒಟ್ಟು ಪರಿಸ್ಥಿತಿಯೇ ಬದಲಾಗಿದೆ. ಬಿಜೆಪಿ ಡಿಫೆನ್ಸ್ ಮೋಡ್ಗೆ ಹೋಗಿದೆ, ಕಾಂಗ್ರೆಸ್ ಅಟ್ಯಾಕಿಂಗ್ ಮೋಡ್ಗೆ ಹೋಗಿದೆ. ಪರಿಸ್ಥಿತಿ ಈಗ ಎಲ್ಲಿಗೆ ಮುಟ್ಟಿದೆ ಅಂದರೆ, ರಾಹುಲ್ ಗಾಂಧಿಯ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಮುಂದುವರಿಸುವುದಕ್ಕೆ ಉತ್ತರ ಪ್ರದೇಶದ ಸರ್ಕಾರವೇ ಅನುಮತಿ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಕರಣವನ್ನೇ ರದ್ದುಗೊಳಿಸಿದೆ. ಕಾಕ್ರೋಚ್ ಪ್ರತಿಭಟನೆಗಿಂತ ಮೊದಲು ಬಿಜೆಪಿ ಹೀಗೆ ಇರಲೇ ಇಲ್ಲ. ರಾಹುಲ್ ಗಾಂಧಿಯನ್ನು ಅಟ್ಯಾಕ್ ಮಾಡುವುದೇ ಬಿಜೆಪಿಯ ಸ್ಟೈಲ್ ಆಗಿತ್ತು. ಈಗ ಅವರನ್ನೇ ಡಿಫೆನ್ಸ್ ಮಾಡುವ ಹಂತಕ್ಕೆ ಯಾಕೆ ಬಂತು ಎಂಬ ಪ್ರಶ್ನೆ ಬಿಜೆಪಿ ಬೆಂಬಲಿಗರಲ್ಲೇ ಮೂಡತೊಡಗಿದೆ. क्रेजी, इनको हम मतलब पागल कर देंगे. मैं आपको बता रहा हूं नरेंद्र मोदी रात को नहीं सोता है. उसके अलग अलग कारण है. उसका एक ऑब्वियस कारण है और उसके बहुत सारे हिडन कारण भी हैं. 2022ರ ಭಾರತ್ ಜೋಡೋ ಯಾತ್ರೆಯ ವೇಳೆ ರಾಹುಲ್ ಗಾಂಧಿ ನೀಡಿದ ಹೇಳಿಕೆಯ ವಿರುದ್ಧ ಉತ್ತರ ಪ್ರದೇಶದ ನೃಪೇಂದ್ರ ಪಾಂಡೆ ಎಂಬ ವಕೀಲರು ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ರು. ಸಾವರ್ಕರ್ ಅವರು ಬ್ರಿಟಿಷರೊಂದಿಗೆ ಸಹಕರಿಸಿದ್ದಾರೆ ಮತ್ತು ಪೆನ್ಷನ್ ಪಡೆದು ಬದುಕಿದ್ದಾರೆ ಎಂಬ ರಾಹುಲ್ ಹೇಳಿಕೆಯ ವಿರುದ್ಧ ಅವರು ಲಕ್ನೋ ಟ್ರಯಲ್ ಕೋರ್ಟ್ನಲ್ಲಿ ಈ ಮೊಕದ್ದಮೆ ಹೂಡಿದ್ರು. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ದೀಪಂಕರ್ ದತ್ತ ಮತ್ತು ಶೀಲ್ನಾಗ್ ಅವರ ಪೀಠ ಇದೀಗ ವಿಚಾರಣೆ ನಡೆಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಉತ್ತರ ಪ್ರದೇಶ ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಪೂರ್ವಾನುಮತಿಯನ್ನು ನೀಡಿಲ್ಲ ಎಂದು ಹೇಳಿ ಪ್ರಕರಣವನ್ನೇ ರದ್ದುಗೊಳಿಸಿದೆ. ಈ ಮೂಲಕ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಒಳಗಾಗದಂತೆ ಉತ್ತರ ಪ್ರದೇಶ ಸರ್ಕಾರವೇ ನೋಡಿಕೊಂಡಂತಾಗಿದೆ. भाई और बहनों, मेरा नाम राहुल सावरकर नहीं है, मेरा नाम राहुल गांधी है. मैं सच्चाई के लिए कभी माफी नहीं मांगूंगा. मर जाऊंगा मगर माफी नहीं मांगूंगा और ना कोई कांग्रेस वाला माफी मांगेगा. माफी नरेंद्र मोदी को माननी है. नरेंद्र मोदी को देश से माफी मांगनी है और उनके जो असिस्टेंट हैं अमित शाह, उनको देश से माफी मांगनी है. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಕಾಕ್ರೋಚ್ ಪ್ರತಿಭಟನೆಯ ಬಳಿಕ ಮೋದಿ ಸರ್ಕಾರದ ನಸೀಬೇ ಬದಲಾದಂತಿದೆ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷ ಮನನ್ ಕುಮಾರ್ ಮಿಶ್ರಾ ಅವರು ದಿನದ ಹಿಂದೆ ಒಂದು ಘೋಷಣೆ ಮಾಡಿದರು. ಹೈದರಾಬಾದ್ನ ರಾಷ್ಟ್ರೀಯ ಕಾನೂನು ಅಧ್ಯಯನ ಮತ್ತು ಸಂಶೋಧನಾ ಅಕಾಡೆಮಿಯ ಘಟಿಕೋತ್ಸವಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಆಹ್ವಾನವನ್ನು ವಿರೋಧಿಸಿದ ಕಾನೂನು ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಬೆದರಿಸಿದರು. ಈ ವಿದ್ಯಾರ್ಥಿಗಳಿಗೆ ದೇಶದ ಯಾವುದೇ ರಾಜ್ಯದ ಬಾರ್ ಕೌನ್ಸಿಲ್ನಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶ ಕೊಡುವುದಿಲ್ಲ ಎಂದು ಹೇಳಿದರು. ಈ ಮನನ್ ಕುಮಾರ್ ಮಿಶ್ರಾ ಯಾರು ಗೊತ್ತಾ? ಬಿಹಾರದವರು, ಬಿಜೆಪಿ ಸಂಸದರು. 2024ರಿಂದ ಬಿಜೆಪಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಯವರ ಆಹ್ವಾನವನ್ನು ವಿರೋಧಿಸಿದ್ದಕ್ಕೆ ಈ ಕ್ರಮ ಎಂದು ಅವರು ಸಮರ್ಥಿಸಿಕೊಂಡರು. ಇದರ ಬೆನ್ನಿಗೆ ಕಾಕ್ರೋಚ್ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದೀಪ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದರು. ಎಲ್ಲ ಕಾನೂನು ಕ್ಷೇತ್ರದ ಕಾಕ್ರೋಚುಗಳು ಒಟ್ಟಿಗೆ ಬಂದರೆ ಏನು ಮಾಡ್ತೀರಿ ಎಂದು ಅವರು ಪ್ರಶ್ನಿಸಿದರು. ಇದರ ಬೆನ್ನಿಗೆ ಮನನ್ ಕುಮಾರ್ ಮಿಶ್ರಾ ತಮ್ಮ ನಿರ್ಬಂಧದಿಂದ ಹಿಂದೆ ಸರಿದರು. ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯ ರಾಜ್ಯದ ಬಾರ್ ಕೌನ್ಸಿಲ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಸ್ವತಂತ್ರರು ಎಂದು ಹೇಳಿದರು. ಕಾಕ್ರೋಚ್ ಪ್ರತಿಭಟನೆ ಮತ್ತು ಅದನ್ನು ರಾಹುಲ್ ಗಾಂಧಿ ಮುಂದಕ್ಕೆ ಕೊಂಡು ಹೋದ ರೀತಿ ಬಿಜೆಪಿಗೆ ತೀವ್ರ ಹೊಡೆತವನ್ನು ಕೊಟ್ಟಿದೆ. ಇದೇ ಮೊದಲ ಬಾರಿ ಪ್ರಧಾನಿ ಮತ್ತು ಗೃಹ ಸಚಿವರು ಇಬ್ಬರೂ ಈ ಬಾರಿಯ ಸಂಸತ್ ಅಧಿವೇಶನದಿಂದ ಹೊರಗೆ ಉಳಿದಿದ್ದಾರೆ. ಪ್ರತಿ ಪ್ರಶ್ನೆಗೂ ಅದಕ್ಕಿಂತ ಆಕ್ರಮಣಕಾರಿಯಾಗಿ ಉತ್ತರ ನೀಡುವ ಅಮಿತ್ ಶಾ ಅವರು ಇದೇ ಮೊದಲ ಬಾರಿ ಸಂಸತ್ತಿಗೆ ಬರದೆ ತಪ್ಪಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅತ್ಯಂತ ಆಕ್ರಮಣಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಗೋಲಿಬಾರ್, ಪೆಲೆಟ್ ಗನ್ ಹಾರಿಸಿರುವುದನ್ನು ಅವರು ತನ್ನ ರಾಜಕೀಯಕ್ಕೆ ಬಹಳ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ಪೆಲೆಟ್ ಗನ್ಗೆ ಈಡಾದ ವಿದ್ಯಾರ್ಥಿಗಳನ್ನು ಮಾಧ್ಯಮದ ಮುಂದೆ ಕರೆತಂದಿದ್ದಾರೆ.
ದಿನದ ಹಿಂದೆ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೋದಿ ಸರ್ಕಾರದ ಡಿಪ್ಲೊಮಸಿಯನ್ನು ಅತ್ಯಂತ ಆಕ್ರಮಣಕಾರಿಯಾಗಿ ಇದೇ ರಾಹುಲ್ ವ್ಯಂಗ್ಯಕ್ಕೆ ಒಳಪಡಿಸಿದ್ದಾರೆ. ಮೋದಿಯವರ ಆಲಿಂಗನವನ್ನು ಅಷ್ಟೇ ತೀವ್ರವಾಗಿ ಅಭಿನಯದ ಮೂಲಕ ಪ್ರಶ್ನಿಸಿದ್ದಾರೆ. ಅವರ ಇಡೀ ಭಾಷಣ ಇತ್ತೀಚಿನ ವರ್ಷಗಳಲ್ಲೇ ಅತ್ಯಂತ ಆಕ್ರಮಣಕಾರಿಯಾಗಿತ್ತು. कि फॉरेन पॉलिसी इज दिस. अब पता नहीं किसने डाला, कहां से घुसा. Imagine the ignorance. फॉरेन पॉलिसी. एक चीज पूछ सकता हूँ? हाँ. मिलनी समझ के तो नहीं पकड़ा था? I have not reached there yet. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಪ್ರಭುತ್ವವನ್ನು ಪ್ರಶ್ನಿಸಿ ಬೀದಿಗಿಳಿಯತೊಡಗಿದ್ದಾರೆ. ಜಾರ್ಖಂಡ್ನಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ರಾಜಸ್ಥಾನದ ಜೆನ್ಜಿ ಆಲ್ಫಾ ಪೀಳಿಗೆಯ ಪುಟ್ಟ ಮಕ್ಕಳು ಶಾಲಾ ಅವ್ಯವಸ್ಥೆಯನ್ನು ಮುಂದಿಟ್ಟು ನಡೆಸಿದ ಪ್ರತಿಭಟನೆ ವೈರಲ್ ಆಗಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಮತ್ತು ಅವರ ತಂಡ ಕಟ್ಟಿ ಬೆಳೆಸಿದ ಸಾಮ್ರಾಜ್ಯ ನಿಧಾನಕ್ಕೆ ಕುಸಿತಾ ಇರುವಂತೆ ಕಾಣಿಸ್ತಾ ಇದೆ. ಬಿಜೆಪಿ ಡಿಫೆನ್ಸ್ ಮೋಡ್ನಲ್ಲಿದೆ, ಕಾಂಗ್ರೆಸ್ ಆಫೆನ್ಸ್ ಮೋಡ್ನಲ್ಲಿದೆ. ಆಕ್ರಮಣಕಾರಿಯಾಗಿದ್ದ ಬಿಜೆಪಿ ರಕ್ಷಣಾತ್ಮಕ ನೀತಿಗೆ ಜಾರಿದೆ. ಜೆನ್ಜಿ ಪೀಳಿಗೆಯ ಪ್ರತಿಭಟನೆ ಇದೀಗ ಜೆನ್ಜಿ ಆಲ್ಫಾ ಪೀಳಿಗೆಯವರೆಗೆ ತಲುಪಿದೆ. ದೇಶದಲ್ಲಿ ಮತ್ತು ವಿರೋಧ ಪಕ್ಷಗಳಲ್ಲಿ ಪ್ರತಿಭಟನೆಯ ಹೊಸ ಕಾವು ಹುಟ್ಟಿಕೊಂಡಿದೆ. ಕಾಂಗ್ರೆಸ್ ಮೈಕೊಡವಿ ನಿಂತಂತಿದೆ. ಅದು ಸಂಪೂರ್ಣ ಆಕ್ರಮಣಕಾರಿ ಶೈಲಿಗೆ ಮರಳಿದೆ. ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ನಡ್ಕೊಂಡ ರೀತಿ ಮತ್ತು ಅಂತಿಮವಾಗಿ ವಿರೋಧ ಪಕ್ಷಗಳ ವಿರುದ್ಧ ಆಡಳಿತ ಪಕ್ಷವೇ ಪ್ರತಿಭಟನೆಗೆ ಇಳಿದ ರೀತಿಯನ್ನು ನೋಡಿದರೆ ಬಿಜೆಪಿ ಬ್ಯಾಕ್ಫುಟ್ನಲ್ಲಿದೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಬಿಜೆಪಿಯ 12 ವರ್ಷಗಳ ಹಿಡಿತವನ್ನೇ ಅಲುಗಾಡಿಸಿರುವುದಂತೂ ಸ್ಪಷ್ಟ.